ಶಿವನು ವಿಚಿತ್ರವಾದ ತಲೆಬುರುಡೆಗಳನ್ನೆಲ್ಲ ಇಟ್ಕೊಂಡು ಮುಂದೆ ಬಂದಾಗ ಪಾರ್ವತಿಯು ಚಂದ್ರಘಂಟ ಅಂತಕ್ಕಂತಹ ರೂಪವನ್ನ ತಾಳ್ತಾಳೆ. ಹಾಗೆ ಶಾಂತವಾಗಿ ಇರುವಾಗೆ ಅವಳು ನೋಡ್ಕೊಳ್ತಾಳೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ದಸರಾ ಪ್ರಯುಕ್ತ ವಿಶೇಷ ಪ್ರಸಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆ ಆಗಿದ್ದೇನೆ ಸ್ನೇಹಿತರೆ. ನಮ್ಮ ಕಳೆದ ಸಂಚಿಕೆಯಲ್ಲಿ ದುರ್ಗಾದೇವಿಯ ಎರಡನೆಯ ರೂಪವನ್ನ ಪರಿಚಯ ಮಾಡಿಕೊಂಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ದೇವಿಯ ಮೂರನೆಯ ರೂಪವನ್ನ ಪರಿಚಯ ಮಾಡಿಕೊಳ್ಳೋಣ ಸ್ನೇಹಿತರೆ. ಮೂರನೆಯ ರೂಪವಾಗಿ ದೇವಿ ಚಂದ್ರಘಂಟಾ ದೇವಿಯಾಗಿ ನಮ್ಮ ಮುನ್ನೆಲೆಗೆ ಬರುತ್ತಾಳೆ. ಇಬ್ಬರು ಒಂದು ರೀತಿಯ ತಾಯಿಯ ರೂಪವನ್ನ ಹೋಲ್ತಕ್ಕಂತಹ ಅದ್ಭುತವಾದ ದೇವಿಯಾಗಿ ನಮ್ಮ ಮುಂದೆ ಚಂದ್ರಘಂಟಾ ದೇವಿ ನಿಲ್ಲುವಂಥದ್ದನ್ನ ನಾವು ಗಮನಿಸ್ತೇವೆ. ಚಂದ್ರಘಂಟಾ ದೇವಿ 10 ಕೈಗಳನ್ನ ಹೊಂದಿದ್ದು ತೋಳದ ಮೇಲೆ ಸವಾರಿ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಚಂದ್ರಘಂಟಾ ದೇವಿಯ ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಈ ಒಂದು ದಿನ ನಾವು ಅಂದ್ಕೊಂಡಿದ್ದೆಲ್ಲ ಯಶಸ್ವಿ ಆಗೋದ್ರ ಜೊತೆಗೆ ನಾವೇನಾದ್ರೂ ಪಾಪಗಳು ಮಾಡಿದ್ರೆ ಅದು ನಾಶ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಪುರಾಣಗಳ ಪ್ರಕಾರ ಇದೆ. ಅಷ್ಟೇ ಅಲ್ಲದೆ ನಾವು ಅಂದ್ಕೊಳ್ಳುವಂತಹ ಎಲ್ಲವೂ ಕೂಡ ಯಶಸ್ವಿ ಆಗಬೇಕು ಅಂತ ಅಂದ್ರೆ ಈ ರೀತಿಯ ಪೂಜೆಗಳು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಡಿಬೇಕು ಅಂತ ಹೇಳಿ ಹಾಗೆ ಆಶಿಸ್ತಕ್ಕಂಥದ್ದು. ಹಾಗೆ ತಾಯಿ ತನ್ನ ಮಗುವನ್ನ ಪೋಷಣೆ ಮಾಡುವಂತಹ ರೀತಿಯಲ್ಲಿ ಚಂದ್ರಘಂಟಾ ದೇವಿ ಪೋಷಣೆ ಮಾಡ್ತಾಳೆ ಅಂತಕ್ಕಂತಹ ಒಂದು ನಂಬಿಕೆ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಲೇಬೇಕಾದಂತ ವಿಷಯ. ಇಲ್ಲಿ ಮತ್ತೊಂದು ಅಂಶವನ್ನ ನೀವು ಗಮನದಲ್ಲಿಟ್ಕೋಬೇಕು. ಅದೇನು ಅಂದ್ರೆ, ರಾಹು ಕಾಲದಲ್ಲಿ ಪೂಜೆಯನ್ನ ಮಾಡಬಾರದು. ಹಾಗೆ ರಾಹು ಕಾಲಕ್ಕಿಂತ ಮೊದಲು ಮತ್ತೆ ನಂತರ ಮಾಡ್ತಕ್ಕಂಥದ್ದು, ಶಾಸ್ತ್ರವಾದ ಬಗ್ಗೆ ಗಮನ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದರ ಬಗ್ಗೆ ಪುರೋಹಿತರಿಂದ ಅಥವಾ ಜ್ಞಾನಿಗಳಿಂದ ತಿಳಿದುಕೊಂಡು ಮುಂದುವರಿಯುವಂಥದ್ದು ಬಹಳ ಮುಖ್ಯ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಚಂದ್ರಘಂಟಾ ದೇವಿಯ ರೂಪ ನೋಡೋದಾದ್ರೆ 10 ಕೈಗಳಿರುತ್ತೆ. ಅವಾಗಲೇ ಹೇಳ್ದಾಗೆ ಒಂದೊಂದು ಕೈಯಲ್ಲಿ ಒಂದೊಂದು ಆಯುಧಗಳನ್ನ ಇಟ್ಕೊಂಡು ನಿಂತಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಕಮಂಡಲ ಇರ್ಬೋದು, ಅಥವಾ ಜಪಮಾಲೆ ಇರ್ಬೋದು, ಅಥವಾ ಬಿಲ್ಲು ಬಾಣಗಳು ಇರ್ಬೋದು. ಒಂದು ರೀತಿ ಯುದ್ಧಕ್ಕೆ ಸನ್ನದ್ಧಳಾಗಿ ನಿಂತರೂ ಕೂಡ ಅವಳು ದಯೆಯನ್ನ ತೋರ್ತಕ್ಕಂಥ ತಾಯಿಯಾಗಿ ನಮಗೆ ಕಾಣಿಸ್ಕೊಳ್ತಾಳೆ. ಅಷ್ಟೇ ಅಲ್ಲದೆ ಏನೇ ಪಾಪಗಳು, ಏನೇ ಕಷ್ಟಗಳಿದ್ರೂ ಕೂಡ ಪರಿಹರಿಸ್ತಕ್ಕಂಥವಳಾಗಿ, ಹಾಗೆ ಒಂದು ರೀತಿಯ ತಾಯಿಯ ಗುಣ ಅವಳಲ್ಲಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಯಾರಿಗೂ ಕೂಡ ತೊಂದರೆ ಕೊಡದ ಹಾಗೆ, ಯಾರಿಗಾದ್ರೂ ಕಷ್ಟಗಳು ಇದ್ರೆ ಅದನ್ನ ಪರಿಹರಿಸುವಂತಹ ಒಂದು ಪ್ರಯತ್ನವನ್ನ ಆ ತಾಯಿ ಚಂದ್ರಘಂಟಾ ದೇವಿ ಮಾಡ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಪುರಾಣದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಚಂದ್ರಘಂಟಾ ದೇವಿ ತಾನು ಪೋಷಣೆ ಮಾಡ್ತಾಳೆ, ತನ್ನ ಭಕ್ತನನ್ನ ಪೋಷಣೆ ಮಾಡ್ತಾಳೆ ಆಕೆ. ಹಾಗೆ ಅವನಿಗೆ ಏನೇ ಕಷ್ಟ ಇದ್ರೂ ಕೂಡ, ಅಥವಾ ಅವನಿಗೇನಾದ್ರೂ ಅಪಾಯ ಸಂಭವಿಸುವಂತ ಲಕ್ಷಣಗಳಿದ್ರೂ ಕೂಡ ಅದನ್ನ ತಡೆಯುವಂತ ಪ್ರಯತ್ನವನ್ನ ತಾಯಿ ಮಾಡ್ತಾಳೆ ಅಂತ ಹೇಳ್ಬೋದು. ಯಾಕಂದ್ರೆ ಅವಳು ತನ್ನ ಮಗುವಿನ ಹಾಗೆ ಎಲ್ಲರನ್ನೂ ಕೂಡ ಕಾಣ್ತಾಳೆ. ಇದು ಒಂದು ಪುರಾಣದಲ್ಲಿ ಇರ್ತಕ್ಕಂತಹ ಒಂದು ಕಥೆ ಅಂತಾನೆ ಹೇಳ್ಬೋದು. ಒಂದು ರೀತಿ ಕುತೂಹಲಕರ
ಮಾಹಿತಿಯಾಗಿ ನಮಗೆ ಕಂಡು ಬರುತ್ತೆ. ಚಂದ್ರಘಂಟಾ ದೇವಿ ಹಾಲಿನಿಂದ ಮಾಡಿದಂಥ ಉತ್ಪನ್ನಗಳನ್ನು ಹೆಚ್ಚಾಗಿ ಇಷ್ಟಪಡುವುದರಿಂದ ಹಾಲಿನಿಂದ ಮಾಡತಕ್ಕಂತಹ ಉತ್ಪನ್ನಗಳನ್ನು ಹೆಚ್ಚಾಗಿ ನೈವೇದ್ಯವಾಗಿ ನೀವು ನೀಡಿದ್ರೆ ನಿಮಗೆ ಹೆಚ್ಚು ಶಕ್ತಿ ಹಾಗೆ ಶಾಂತಿಯನ್ನು ನೀಡ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಪುರಾಣದಲ್ಲಿ ಈ ರೀತಿಯ ಕೆಲವು ಅಂಶಗಳು ಅಡಕವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಹಾಗೆ ಹಾಲಿನ ಉತ್ಪನ್ನಗಳು, ಹಾಲನ್ನು ಹೆಚ್ಚಾಗಿ ನೀಡೋದರಿಂದ, ಹಾಗೆ ಒಣ ಹಣ್ಣುಗಳು ಇವುಗಳನ್ನು ನೀಡೋದರಿಂದ ದೇವಿ ಪುನೀತಳಾಗ್ತಾಳೆ ಅನ್ನುವಂಥದ್ದು ಒಂದು ನಂಬಿಕೆ. ಚಂದ್ರಘಂಟಾ ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದುರ್ಗಾದೇವಿಯ ಸಪ್ತಶತಿ ಹಾಗೆ ಒಂದು ಮಂತ್ರಗಳು ಇವುಗಳನ್ನೆಲ್ಲ ಹೇಳ್ತಾ ನೀವು ಪೂಜೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ನೀವು ಮಾಡಿರ್ತಕ್ಕಂತಹ ನೈವೇದ್ಯವನ್ನು ದೇವಿಗೆ ಅರ್ಪಿಸಬೇಕಾಗತ್ತೆ, ಅಂದರೆ ಪ್ರಸಾದವಾಗಿ ಅರ್ಪಿಸಬೇಕಾಗತ್ತೆ. ಅನಂತರದಲ್ಲಿ ನೀವು ಸೇವನೆ ಮಾಡಿದ್ರೆ ಅದರಿಂದ ಪ್ರತಿಫಲ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆಯಾಗಿ ಉಳ್ಕೊಂಡಿದೆ. ಈ 3ನೇ ದಿನ ಅಂತಕ್ಕಂಥದ್ದು ಒಂದು ರೀತಿಯ ಶೌರ್ಯ, ಧೈರ್ಯ ಹಾಗೆ ಒಂದು ರೀತಿಯ ಆತ್ಮವಿಶ್ವಾಸದ ಒಂದು ದಿನ ಅಂತಾನೆ ಹೇಳ್ಬೋದು. ಚಂದ್ರಘಂಟಾ ದೇವಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ಇದರ ಪುಣ್ಯ ಫಲಗಳು ನಮಗೆ ಹೆಚ್ಚಾಗಿ ದೊರಕೋದ್ರಿಂದ ನಾವು ಅಂದ್ಕೊಂಡಂತಹ ಎಲ್ಲವೂ ಕೂಡ ಯಶಸ್ವಿಯಾಗಿ ನಮಗೆ ಸಿಗ್ತಕ್ಕಂಥದ್ದು ನಾವು ಗಮನಿಸಲೇಬಹುದಾದಂತಹ ಒಂದು ವಿಷಯ. ಇನ್ನು ಚಂದ್ರಘಂಟಾ ಅಂತಕ್ಕಂಥ ಹೆಸರು ಹೇಗೆ ಬಂತು ಅಂತ ನೋಡೋದಾದ್ರೆ, ಪುರಾಣದ ಪ್ರಕಾರ ಆಕೆ ತನ್ನ ಅಲಂಕಾರವನ್ನ ಒಂದು ರೀತಿಯ ಹಣೆಯನ್ನ ಅರ್ಧಚಂದ್ರನ ರೂಪದಲ್ಲಿ ಇಟ್ಕೊಂಡಿರ್ತಾಳೆ. ಅದರಿಂದಾಗಿ ಆ ಚಂದ್ರಘಂಟಾ ಅಂತಕ್ಕಂಥ ಹೆಸರು ಬಂದಿದೆ. ಚಂದ್ರನ ಅರ್ಧ ರೂಪವನ್ನ ಆಕೆ ಒಳಗೊಂಡಿರೋದ್ರಿಂದ, ತನ್ನ ಹಣೆಯಲ್ಲಿ ಮುದ್ರೆಯಾಗಿ ಇಟ್ಕೊಂಡಿರೋದ್ರಿಂದ ಆಕೆಯನ್ನ ಚಂದ್ರ ಅಂತ ಹೇಳ್ತಾರೆ. ಹಾಗೆ ಘಂಟ ಅಂದ್ರೆ ಧ್ವನಿಯನ್ನ, ಅಂದ್ರೆ ಗಂಟೆಯ ಒಂದು ಸೂಚಕವಾಗಿ ಅದ್ಭುತವಾದ ಒಂದು ರೀತಿಯ ದೈವಿಕ ಸೂಚನೆಯಾಗಿ ಘಂಟ ಅಂತ ಹೇಳಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಈ ಗಂಟೆಯನ್ನ ಬಾರಿಸಿದ ತಕ್ಷಣ ಒಂದು ಶಬ್ದ ನಿಮಗೆ ಕೇಳಿ ಬರುತ್ತೆ. ಅದೊಂದು ರೀತಿಯ ದೈವಿಕ ಶಬ್ದ. ಅದರಿಂದಾಗಿ ದೈವಿ ಭಾವನೆಯನ್ನ ಮೂಡಿಸುವ ದೃಷ್ಟಿಯಿಂದ ಈಕೆಗೆ ಚಂದ್ರಘಂಟಾ ಅಂತಕ್ಕಂಥ ಹೆಸರು ಬಂತು ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಸಮಯ ಹಾಗೆ ಕಾಲಚಕ್ರ ಇದನ್ನೆಲ್ಲ ಸಂಕೇತಿಸುವ ದೃಷ್ಟಿಯಿಂದ ಚಂದ್ರಘಂಟಾ ಅಂತಕ್ಕಂಥ ಹೆಸರನ್ನ ಈ ಒಂದು ದೇವಿಗೆ ಇಡಲಾಗಿದೆ. ಇದು ಪುರಾಣದ ಪ್ರಕಾರ ನಾವು ಹೇಳ್ತಕ್ಕಂಥ ಮಾಹಿತಿ ಸ್ನೇಹಿತರೆ. ಇದನ್ನ ಪ್ರತಿಯೊಬ್ಬರು ಕೂಡ ನೆನ್ಪಿಟ್ಕೊಳ್ಳಿ. ಅಷ್ಟೇ ಅಲ್ಲದೆ ಪೌರಾಣಿಕವಾಗಿ ಈಕೆಯನ್ನ ಚಂದ್ರಘಂಟಾ ಅಂತ ಕರೆಯೋದಕ್ಕೂ ಕೂಡ ಆಕೆ ಚಂದ್ರನ ಅರ್ಧ ಅಂಶವನ್ನ ತನ್ನೊಳಗೆ ಇಟ್ಕೊಳ್ಳೋದ್ರ ಜೊತೆಗೆ ಗಂಟೆಯನ್ನೂ ಕೂಡ ತನ್ನ ಒಂದು ಕೈಯಲ್ಲಿ ಆಯುಧವಾಗಿ ಇರೋದ್ರಿಂದ ಈಕೆಗೆ ಚಂದ್ರಘಂಟಾ ಅಂತಕ್ಕಂಥ ಹೆಸರು ಬಂತು ಅಂತ ಹೇಳ್ಬಹುದು. ಗಂಟೆ ಅಂತಕ್ಕಂಥದ್ದು ದೈವಿ ಭಕ್ತಿಯನ್ನ ಸೂಚಿಸೋ ಜೊತೆಗೆ ನಕಾರಾತ್ಮಕ ಶಕ್ತಿಗಳೇನಿರ್ತವೆ ಅವುಗಳನ್ನೆಲ್ಲ ತೊಡೆದು ಹಾಕೋದ್ರಿಂದ ಚಂದ್ರಘಂಟಾ ಅಂತಕ್ಕಂಥ ಹೆಸರು ಬಂತು ಅಂತ ಇಲ್ಲಿ ಪ್ರಮುಖವಾಗಿ ನಾವು ಹೇಳ್ಬೋದು. ಅಂದ್ರೆ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನ ಸುತ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಈ ದೇವಿಗೆ ಆರಾಧನೆ ಮಾಡ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದರ ಬಗ್ಗೆ ನಾವು ಪೌರಾಣಿಕವಾಗಿಯೂ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಚಂದ್ರಘಂಟಾ ಅಂತಕ್ಕಂಥ ರೂಪ ಹೇಗಾಯಿತು ಅನ್ನೋದಕ್ಕೂ ಒಂದು ಕಥೆ ಇದೆ ಸ್ನೇಹಿತರೆ. ಆ ಕಥೆನೂ ಕೂಡ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ನಾವು ಈಗಾಗಲೇ ಪಾರ್ವತಿಯು ಚಂದ್ರಘಂಟಾ ಆಗೋದಕ್ಕೆ, ಅಂದ್ರೆ ಪಾರ್ವತಿಯು ಶಿವನನ್ನ ವಿವಾಹ ಆಗೋದಕ್ಕೆ ಕಠಿಣವಾದ ತಪಸ್ಸನ್ನ ಆಚರಿಸಿಕೊಂಡಿರ್ತಕ್ಕಂಥ ವಿಷಯವನ್ನ
ನಾವು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ಅದೇ ರೀತಿ ಆ ಮದುವೆಯ ಸಮಯಕ್ಕೆ ಹೋಗೋಣ. ನಾವು ಆ ಮದುವೆ ಸಮಯದಲ್ಲಿ ಎಲ್ಲ ರೀತಿಯ ಒಂದು ಶಿವ ತಾನು ಆಗಮಿಸುವಂಥ ಸಮಯ. ಆ ಸಮಯದಲ್ಲಿ ಶಿವನು ತನ್ನ ರೂಪವನ್ನು ಒಂದು ವಿಚಿತ್ರವಾದ ರೂಪವನ್ನಾಗಿ ಮಾಡಿಕೊಂಡು, ಹಾಗೆ ಹಾವುಗಳನ್ನು ಸುತ್ತಕೊಂಡು ಹಾಗೆ ಕೊರಳಿನಲ್ಲಿ ಹಾವುಗಳನ್ನ ಸುತ್ತಕೊಂಡು ವಿಚಿತ್ರವಾದ ರೂಪದಲ್ಲಿ, ಒಂದು ರೀತಿಯ ಎಲ್ಲರೂ ಕೂಡ ನೋಡಿದ್ರೆ ಬೆಚ್ಚಿ ಬೀಳುವಂತಹ ರೂಪದಲ್ಲಿ ಶಿವ ಆಗಮಿಸ್ತಾನೆ. ಸ್ಮಶಾನವಾಸಿ ಆದ್ರಿಂದ ಬೂದಿಯನ್ನು ಬಳ್ಕೊಂಡು ತಾನು ಬರುವಂತಹ ಸನ್ನಿವೇಶದಲ್ಲಿ ಇದು ಒಂದು ರೀತಿಯ ಪಾರ್ವತಿಯ ಕುಟುಂಬಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿ ಸೂಚಿಸುತ್ತದೆ. ಅಂದರೆ ಎಚ್ಚರಿಕೆಯ ತೆಗೆದುಕೊಳ್ತಾರೆ ಅವರು. ಇವರಿಗೆ ಕೊಟ್ಟರೆ ಮದುವೆ ಆದರೆ ಹೇಗಿರ್ಬೋದು ಅಂತ ಹೇಳಿ ಎಲ್ರಿಗೂ ಕೂಡ ಸರ್ವೇ ಸಾಮಾನ್ಯ. ಅದು ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಯಾರಿಗೆ ಮದುವೆ ಮಾಡಬೇಕು ಅಂದ ತಕ್ಷಣ ಅವರು ಯೋಚನೆ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಇಲ್ಲೂ ಕೂಡ ಆಗುತ್ತೆ. ಹಾಗೆ ಯೋಚನೆ ಮಾಡ್ತಾರೆ, ಶಿವನಿಗೆ ಕೊಟ್ಟರೆ ಏನಾಗ್ಬೋದು ನನ್ನ ಮಗಳನ್ನ ಅಂತ. ಹಾಗೆ ಯೋಚನೆ ಮಾಡ್ತಾ ಅವರು ಒಂದು ರೀತಿಯ ಎಚ್ಚರಿಕೆಯನ್ನು ತೆಗೆದುಕೊಳ್ತಾರೆ. ಶಿವನನ್ನು ಹೇಗೆ ನಂಬೋದು, ಯಾರನ್ನೂ ಕೂಡ ಈಗಿನ ಕಾಲದಲ್ಲಿ ನಂಬೋದಿಲ್ಲ. ಹಾಗೆ ದೈವಿ ಲೀಲೆಯನ್ನು ಕೂಡ ನಂಬದೇ ಇರುವಂಥವರು ಇದ್ದಾರೆ. ಸೊ ಏನೇ ಇರಲಿ, ಅದು ಏನೇ ವಿಷಯ ಇರಲಿ, ಆದರೆ ಒಂದು ಮನಸ್ಥಿತಿ ಅಂದ ತಕ್ಷಣ ಎಲ್ಲವನ್ನು ಕೂಡ ಅರ್ಥೈಸಿಕೊಂಡು ಬದುಕಬೇಕು ಅನ್ನುವಂಥ ಸೂಚನೆಯನ್ನು ಶಿವ ನೀಡ್ತಾನೆ. ಹಾಗೆ ಶಿವ ಮುಖ್ಯವಾಗಿ ತಪಸ್ಸಿಗೆ ಮೆಚ್ಚಿ ಬಂದಂಥ ಸಂದರ್ಭದಲ್ಲಿ ಆಕೆ ತನ್ನ ಶಿವನ ಭಕ್ತಿಯನ್ನು ಗಳಿಸ್ಕೊಳ್ತಾಳೆ ಪಾರ್ವತಿ. ಹಾಗೆ ಆಕೆಯ ಹೃದಯವನ್ನು ಗೆಲ್ಲೋದಕ್ಕೆ, ಶಿವನ ಹೃದಯವನ್ನು ಗೆಲ್ಲೋದಕ್ಕೆ ಆಕೆ ಕಠಿಣವಾದ ತಪಸ್ಸನ್ನು ಆಚರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಹಿಂದಿನ ಒಂದು ಎಪಿಸೋಡ್ನಲ್ಲಿ ಗಮನಿಸಿದ್ದೇವೆ. ಶಿವನು ವಿಚಿತ್ರವಾದ ತಲೆಬುರುಡೆಗಳನ್ನೆಲ್ಲ ಇಟ್ಕೊಂಡು ಮುಂದೆ ಬಂದಾಗ ಪಾರ್ವತಿಯು ಚಂದ್ರಘಂಟ ಅಂತಕ್ಕಂತಹ ರೂಪವನ್ನು ತಾಳ್ತಾಳೆ. ಹಾಗೆ ಶಾಂತವಾಗಿ ಇರುವಾಗೆ ಅವಳು ನೋಡ್ಕೊಳ್ತಾಳೆ. ಶಾಂತವಾಗಿ ಇರೋದ್ರಿಂದ ನಾವು ಎಲ್ಲವನ್ನು ಕೂಡ ಗಳಿಸ್ಕೊಳ್ಬಹುದು ಅನ್ನುವಂತಹ ಒಂದು ನಂಬಿಕೆಯನ್ನ ತನ್ನ ಕುಟುಂಬದಲ್ಲಿಯೂ ಕೂಡ ಅವಳು ಪಸರಿಸತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಈ ಕಥೆಯಲ್ಲಿ ಆಕೆ ತನ್ನ ಕುಟುಂಬಕ್ಕೂ ಕೂಡ ನಂಬಿಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ತಾನು ರೂಪಾಂತರಿ ಆಗ್ತಾಳೆ. ಶಿವನ ಮತ್ತೊಂದು ಅಂದರೆ ಪಾರ್ವತಿಯ ಮತ್ತೊಂದು ರೂಪ ಚಂದ್ರಘಂಟ ಅಂತಕ್ಕಂಥದ್ದು, ದುರ್ಗೆಯ ಮತ್ತೊಂದು ರೂಪ ಚಂದ್ರಘಂಟ ಅಂತಕ್ಕಂಥದ್ದು. ಇದನ್ನ ತಾವೆಲ್ಲರೂ ಕೂಡ ನೆನ್ಪಿಟ್ಕೊಳ್ಬೇಕು ಸ್ನೇಹಿತರೆ. ಇದು ಏನಾಗುತ್ತೆ ಅಂದರೆ ಶಿವನನ್ನ ಮೃದು ಆಗಿ ಮಾಡುತ್ತೆ. ಶಿವ ತುಂಬ ಕೋಪದಿಂದ ಬಂದಿರ್ತಾನೆ, ಆದರೆ ಇದು ಆಕೆಯನ್ನು ನೋಡಿದ ತಕ್ಷಣ ಶಿವ ಶಾಂತನಾಗ್ಬಿಡ್ತಾನೆ. ಹಾಗೆ ಪ್ರೀತಿಯಿಂದ ಆಕೆಯನ್ನು ನೋಡ್ತಾ ತಾನೂ ಕೂಡ ಮೈ ಮರೆತು ಬಿಡುವಂತಹ ಒಂದು ಸನ್ನಿವೇಶವನ್ನ ಈ ಕಥೆಯಲ್ಲಿ ನಾವು ಗಮನಿಸಬಹುದು. ಭಕ್ತರು 3ನೇ ದಿನವನ್ನ ಒಂದು ರೀತಿಯ ಶಾಂತಿ, ನೆಮ್ಮದಿ, ಹಾಗೆ ತಾವು ಅಂದ್ಕೊಂಡಂತಹ ಎಲ್ಲವೂ ಕೂಡ ಯಶಸ್ವಿ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ಪೂಜಿಸಿದ್ರೂ ಕೂಡ ಆಕೆ ಭಕ್ತನಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ರಕ್ಷಣೆಯನ್ನ ನೀಡಬೇಕು, ಒಂದು ರೀತಿಯ ತಾಯಿಯ ಮಮತೆ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೋ ಹಾಗೆ ಅವಳು ಮೃದು ಸ್ವಭಾವದವಳಾಗಿ ನಮ್ಮ ಮುಂದೆ ಚಂದ್ರಘಂಟ ನಿಲ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಹಾಗಾಗಿಯೇ ಪ್ರತಿ ವರ್ಷ 10 ದಿನಗಳ ಕಾಲ ವಿಶೇಷವಾದ ಪೂಜೆಗಳು ಭಾರತದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿಯೂ ಕೂಡ ನಡೀತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ ಸ್ನೇಹಿತರೆ. ಮತ್ತೊಂದು ವಿಷಯ ಏನು ಅಂದ್ರೆ, ಇದು ಭಾವನಾತ್ಮಕ ಸಂಬಂಧವನ್ನ ಬೆಸೆಯುವಂತ ಒಂದು ಸನ್ನಿವೇಶ ಅಂತ ಹೇಳಿದ್ರು ತಪ್ಪಾಗ್ಲಾರದು ಸ್ನೇಹಿತರೆ. ಅರ್ಧಚಂದ್ರ ಅಂತಕ್ಕಂಥದ್ದನ್ನ ಈಗಾಗಲೇ ನಾನು ಹೇಳಿದ್ದೇನೆ. ಅಲ್ಲಿ ಅರ್ಧಚಂದ್ರದ ಒಂದು ಭಾವನೆ ಅಂದ್ರೆ ಎಲ್ಲರೂ ಕೂಡ ಸಂಬಂಧದ ನೆಪದಲ್ಲಿ ಎಲ್ಲರೂ ಕೂಡ ಒಂದಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ದಿನವನ್ನ ಪೂಜಿಸಲಾಗುತ್ತೆ. ಇನ್ನೊಂದು ವಿಷಯ ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಯಾವುದೇ ತೊಂದರೆಗಳು ತಾಪತ್ರಗಳು ಉಂಟಾದರೂ ಕೂಡ
ಅದನ್ನು ಪರಿಹರಿಸ್ಕೊಳ್ತೀನಿ ಅನ್ನುವಂತಹ ನಂಬಿಕೆ ನಿಮಗೆ ಎಲ್ರಿಗೂ ಕೂಡ ಇರಬೇಕು. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ, ಇಲ್ಲಿ ನಾವು ಸಂಬಂಧಗಳಿಗೆ ಬೆಲೆ ಕೊಡಬೇಕಾಗುತ್ತೆ. ಸಂಬಂಧಗಳು ಹೇಗಿರಬೇಕು ಅನ್ನುವಂಥದ್ದನ್ನ ಸೂಚಿಸೋದಕ್ಕೋಸ್ಕರ ಈ ದಿನವನ್ನ ನಾವು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಎಲ್ಲರೂ ಕೂಡ ಸಂತೋಷವಾಗಿರಬೇಕು. ಯಾವುದೇ ಘಟನೆಗಳು ಬಂದರೂ ಕೂಡ ಅದನ್ನ ಎದುರಿಸಿ ನಿಲ್ತೀನಿ ಅನ್ನುವಂತಹ ಭಾವನೆಗಳು ಎಲ್ಲರಲ್ಲೂ ಮೂಡಬೇಕು ಅನ್ನುವಂಥದ್ದು ಈ ಒಂದು ನಂಬಿಕೆ ಆಗಿದೆ ಸ್ನೇಹಿತರೆ. ಆಧ್ಯಾತ್ಮವನ್ನ ಕೂಡ ನಾವು ಪಡಿಬಹುದು ಅನ್ನುವಂತಹ ಒಂದು ನಂಬಿಕೆ ಕೆಲವರಲ್ಲಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಚಂದ್ರಘಂಟ ದೇವಿಯ ಕುರಿತಾದಂತಹ ಒಂದಿಷ್ಟು ಮಾಹಿತಿ. ನಿಮಗೆ ಈ ಚಂದ್ರಘಂಟ ಅಂತಕ್ಕಂತಹ ದೇವಿ ಯಶಸ್ವಿಯನ್ನ ಕೊಡ್ಲಿ, ಹಾಗೆ ಆರೋಗ್ಯವನ್ನ ಕೊಡ್ಲಿ, ತಾವು ಅಂದುಕೊಂಡಂತಹ ಎಲ್ಲವೂ ಕೂಡ ಯಶಸ್ವಿಯಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.